ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ವಿವಿಧ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಾನು ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇರ್ತೇನೆ. ತಾವುಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ಸುಲಭವಾಗಿ ತಮಗೆ ನೋಟಿಫಿಕೇಶನ್ ಮುಖಾಂತರ ಹುದ್ದೆಗಳ ಮಾಹಿತಿಗಳು ಸುಲಭವಾಗಿ ದೊರಕ್ತವೆ ಅಂತ ಹೇಳ್ತಾ, ಹಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ನಾನು ಏನು ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಅಂತಂದರೆ, ಈಗ ಆಲ್ರೆಡಿ ಏನು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿತ್ತು. ಆ ಒಂದು ಅರ್ಜಿಯ ಪ್ರವೇಶ ದಿನಾಂಕನೂ ಕೂಡ, ಅಂದರೆ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಕೂಡ ನಿನ್ನೆ ಆಗಿತ್ತು. ಈ ಒಂದು ಅರ್ಜಿಯ ಕೊನೆಯ ದಿನಾಂಕ ನಿನ್ನೆ ಮುಕ್ತವಾಗಿದ್ದು, ತಾವುಗಳು ಇಲ್ಲಿ ನೋಡ್ಬೋದು. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಿರುವ ಕೊನೆಯ ದಿನಾಂಕ 3/7/2020 ಅಂದ್ರೇನು ನಿನ್ನೆ ತಾನೇ ಈ ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿತ್ತು. ಮತ್ತು ಇವತ್ತು ಇನ್ನೂ ಯಾರು ಕೂಡ ಪೇಮೆಂಟ್ ಮಾಡಿಲ್ಲ, ಅಂದರೆ ಅರ್ಜಿಯನ್ನು ಸಲ್ಲಿಸಿ ಪೇಮೆಂಟ್ ಮಾಡಿಲ್ಲ ಅಂಥವರಿಗೆ ಇವತ್ತು ಕೊನೆಯ ದಿನಾಂಕ ಇದೆ. ತಾವುಗಳು ತಪ್ಪದೇ ಈ ಒಂದು ಯಾರು ಅರ್ಜಿಯನ್ನು ಸಲ್ಲಿಸಿದ್ದೀರಿ ಅಂಥವರು ಈ ಒಂದು 4ನೇ ತಾರೀಕಿಗೆ, ಅಂದರೆ ಇವತ್ತಿನ ಒಳಗಾಗಿ ತಾವುಗಳು ಪ್ರವೇಶದ ಶುಲ್ಕವನ್ನು, ಒಂದು ಪರೀಕ್ಷೆಯ ಶುಲ್ಕವನ್ನು ತಾವುಗಳು ಏನು ಮಾಡ್ಬೋದು, ಭರಿಸಬೇಕು. ಓಕೆ, ಅದೇ ರೀತಿಯಾಗಿ ಏನಾದರೂ ತಿದ್ದುಪಡಿ ಇದ್ದರೆ ನಿಮ್ಮ ಒಂದು ಅಪ್ಲಿಕೇಶನಲ್ಲಿ ಆ ಒಂದು ತಿದ್ದುಪಡಿಯನ್ನು ಕೂಡ ತಾವುಗಳು ಮಾಡ್ಕೊಳ್ಬೋದು. ಅದೇ ರೀತಿಯಾಗಿ ಇಲ್ಲಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಇದೆ, CRDRಗೂ ಕೂಡ ಕಾಲ್ ಫಾರ್ಮ್ ಆಗಿದೆ. ತಾವುಗಳು ಇಲ್ಲಿ ನೋಡ್ಕೋಬೋದು. ಕಲ್ಯಾಣ ಕರ್ನಾಟಕ ಮತ್ತು RPC ಅಂತ ಇದೆ. ಓಕೆ, ಇಲ್ಲಿ ತಾವುಗಳು ಅರ್ಜಿಯನ್ನು ಸಲ್ಲಿಸಲು ಈ ಒಂದು ಅಧಿಸೂಚನೆಯನ್ನು ಯಾವಾಗ ಬಿಡುಗಡೆ ಮಾಡಿದ್ದು, 22/6/2026 ಈ ಒಂದು CRDRಗೆ ಏನು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಮತ್ತು ಅದೇ ರೀತಿಯಾಗಿ ಈ ಒಂದು ಅಧಿಸೂಚನೆಯಲ್ಲಿ ಏನಿದೆ ಅನ್ನೋದನ್ನು ನೋಡೋದಾದರೆ, ಯಾವೆಲ್ಲ ಡೀಟೇಲ್ಸನ್ನು ತಾವುಗಳು ಇಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ತಾವಿಲ್ಲಿ ನೋಡ್ಬೋದು. ಒಟ್ಟು ಹುದ್ದೆಗಳ ಸಂಖ್ಯೆಗಳನ್ನು ತಾವು ನೋಡೋದಾದರೆ, ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CRDR ಅಂತಿದೆ. ಖಾಲಿ ಇರುವ ಹುದ್ದೆಗಳ ಸಂಖ್ಯೆಗಳನ್ನು ತಾವು ನೋಡೋದಾದರೆ, ಪುರುಷ ಮಿಕ್ಕುಳಿದ ವೃಂದದಲ್ಲಿ ಒಟ್ಟು 1421 ಹುದ್ದೆಗಳಿದ್ದು, ಪುರುಷ ಸ್ಥಳೀಯ ವೃಂದ 179 ಹುದ್ದೆಗಳಿರ್ತವೆ. ಓಕೆ, ಇಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ನೋಡ್ರಿ, ನೆಕ್ಸ್ಟ್ ನೋಡ್ರಿ, ವೇತನ ಶ್ರೇಣಿಗಳನ್ನು ತಾವು ನೋಡೋದಾದರೆ 37,500ರಿಂದ ಏನು ಪ್ರಾರಂಭವಾಗ್ತದೆ. ಅದೇ ರೀತಿಯಾಗಿ ಶೈಕ್ಷಣಿಕ ವಿದ್ಯಾರ್ಹತೆ, ಈ ಒಂದು CRDR ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಏನೆಲ್ಲ ಅರ್ಹತೆಗಳಿರಬೇಕಪ್ಪ ಅಂತಂದರೆ, ತತ್ಸಮಾನ PUC ಅಂದ್ರೇನು, PUCಯನ್ನು ತಾವುಗಳು ಏನಾಗಿರಬೇಕು, ಕಂಪ್ಲೀಟ್ ಮಾಡಿರಬೇಕು. ಓಕೆ, ಅರ್ಜಿಯನ್ನು ಸಲ್ಲಿಸಲು ಇರುವಂತಹ ಪ್ರಾರಂಭ ದಿನಾಂಕವನ್ನು ತಾವುಗಳು ನೋಡೋದಾದರೆ 22/6/2026. ಓಕೆ, 22ನೇ ತಾರೀಕಿಂದ ತಾವುಗಳು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿಯನ್ನು ಸಲ್ಲಿಸಲಿರುವ ಕೊನೆಯ ದಿನಾಂಕವನ್ನು ನೋಡೋದಾದರೆ 22/7 ಅಂದ್ರೇನು, ಈ ತಿಂಗಳ 22ನೇ ತಾರೀಕಿಗೆ ಈ ಒಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿರ್ತದೆ. ಶುಲ್ಕವನ್ನು ಪಾವತಿ ಮಾಡಲು ಇರುವ ಕೊನೆಯ ದಿನಾಂಕ 24/7/2026. ಅಂದರೆ ಈ ತಿಂಗಳು ಇನ್ನೂ ನಿಮಗೆ ಸಮಯ ಇದೆ, ತಾವುಗಳು ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ಮಾಡಬಹುದು. ಅದೇ ರೀತಿಯಾಗಿ ಇಲ್ಲಿ ಲಿಖಿತ ಪರೀಕ್ಷೆಯ ವೇಳಾಪಟ್ಟಿಯನ್ನು ನೋಡೋದಾದರೆ 1 ಸೆಪ್ಟೆಂಬರ್ನ, ಅಂದರೆ 9ನೇ ತಿಂಗಳಿನಲ್ಲಿ ಈ ಒಂದು ಪರೀಕ್ಷೆ ನಡೀತದೆ. 2 ಮಿಕ್ಕುಳಿದ ವೃಂದಗಳಿಗೆ ಮತ್ತು ಸ್ಥಳೀಯ ವೃಂದಗಳಿಗೆ 2 ದಿನ ಒಂದೇ ಪರೀಕ್ಷೆಯನ್ನು ಅವರು ನಡೆಸ್ತಾರೆ. ಅದೇ ರೀತಿಯಾಗಿ ಸಮಯವನ್ನು ನೋಡೋದಾದರೆ ಬೆಳಗ್ಗೆ 10:30ರಿಂದ 12 ಗಂಟೆವರೆಗೆ ಈ ಒಂದು ಸಮಯ ಪರೀಕ್ಷೆ ನಡೀತದೆ. ಅದೇ ರೀತಿಯಾಗಿ ವಿಷಯವನ್ನು ನೋಡೋದಾದರೆ ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡಂತಹ ಸಾಮಾನ್ಯ ಜ್ಞಾನ, ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯ ಮೇಲೆ ಪ್ರಶ್ನೆ ಪತ್ರಿಕೆ ಇರುತ್ತೆ. ಒಟ್ಟು ಅಂಕಗಳು 100 ಅಂಕಗಳ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಸಮಯವನ್ನು ನೋಡೋದಾದರೆ ಒಟ್ಟು 90 ನಿಮಿಷದ ಕಾಲಾವಕಾಶವನ್ನು ನೀಡಿರ್ತಾರೆ. ತಾವುಗಳು ಈ ಪರೀಕ್ಷೆಯನ್ನು ತಾವುಗಳು ನೋಡ್ಬೋದು. ಅದೇ ರೀತಿಯಾಗಿ ಇಲ್ಲಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಅಂದ್ರೇನು, ಪ್ರಶ್ನೆ ಪತ್ರಿಕೆ ಅಂದರೆ ನೀವು ಉತ್ತರವನ್ನು ಬರೆದಾಗ ಅದನ್ನು ಯಾವ ರೀತಿಯಾಗಿ ಇವ್ಯಾಲ್ಯೂಯೇಷನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ನೋಡ್ರಿ. ಲಿಖಿತ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿದ್ದು, ಅಂದ್ರೇನು ಮಲ್ಟಿಪಲ್ ಚಾಯ್ಸ್ ಪೇಪರ್ ಇರುತ್ತೆ. ಅಂದರೆ ಒಂದು ಪ್ರಶ್ನೆಗೆ 4 ಆಯ್ಕೆಗಳನ್ನು ಕೊಟ್ಟಿರ್ತಾರೆ. ಅಭ್ಯರ್ಥಿಯು ಯಾವುದಾದ್ರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು. ಅಂದರೆ ತಾವುಗಳು ಕೇವಲ ಒಂದೇ ಆಪ್ಷನನ್ನು ಸೆಲೆಕ್ಟ್ ಮಾಡಬೇಕು. ಪ್ರತಿ ತಪ್ಪು ಉತ್ತರಕ್ಕೆ 4ನೇ ಒಂದು ಅಂಶ, ಅಂದ್ರೇನು 0.2 ಮಾರ್ಕ್ಸ್. ಅಂದರೆ ಪ್ರತಿ ಒಂದು ತಪ್ಪನ್ನು ಮಾಡಿದೆ ತಾವೇನಾದರೂ 100 ಪ್ರಶ್ನೆಗಳಲ್ಲಿ 1, 2, 5, 3 ಅಂತ ತಪ್ಪುಗಳನ್ನು ಮಾಡ್ತಾ ಹೋದರೆ ಪ್ರತಿ ಒಂದು ತಪ್ಪು ಉತ್ತರಕ್ಕೆ ತಾವರು ಏನು ಮಾಡ್ತಾರೆ, 0.2 ಮಾರ್ಕ್ಸನ್ನು ಏನು ಮಾಡ್ತಾರೆ, ಕಟ್ ಮಾಡ್ತಾರೆ. ಓಕೆ, OMR ಉತ್ತರ ಪತ್ರಿಕೆಯಲ್ಲಿ 5ನೇ ಆಯ್ಕೆಯ ವೃತ್ತವನ್ನು ನೀಡಿದ್ದು, 5ನೇ ಆಯ್ಕೆಯನ್ನು ವೃತ್ತವನ್ನು ಅವರು ಕೊಟ್ಟಿರ್ತಾರೆ. ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆ ವೃತ್ತವನ್ನು ಶೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷವನ್ನು ನೀಡಲಾಗುವುದು.
ಯಾವುದೇ ಆಯ್ಕೆಯನ್ನು ವೃತ್ತವನ್ನು ಶೇಡ್ ಮಾಡಲಿದ್ದರೆ ಪ್ರತಿ ಪ್ರಶ್ನೆಗೆ 0 ಪಾಯಿಂಟ್. ಅಂದರೆ ಈ ಒಂದು 5ನೇ ಆಯ್ಕೆಗೂ ಕೂಡ ಅದನ್ನು ಖಾಲಿ ಬಿಟ್ಟಿರ್ತಾರೆ. ತಾವೇನಾದರೂ 1, 2, 3, 4 4 ಆಪ್ಷನ್ನಲ್ಲಿ ತಾವು ಏನಾದರೂ ಯಾವುದನ್ನು ಹಾಕದೇ ಇದ್ದರೆ ತಾವುಗಳು 5ನೇ ಆಪ್ಷನಿಗೆ ಏನು ಮಾಡಬೇಕು, ಅದನ್ನು ರೌಂಡ್ ಅಪ್ ಮಾಡಬೇಕು ಅನ್ನುವಂಥ ಮಾಹಿತಿಯನ್ನು ಅವರು ಇಲ್ಲೇ ಹೇಳ್ತಾ ಇದ್ದಾರೆ. ಓಕೆ, ಇಷ್ಟೆಲ್ಲ ಅಂಶಗಳನ್ನು ತಾವುಗಳು ಗಮನದಲ್ಲಿಟ್ಟುಕೊಂಡು ಈ ಒಂದು ಪರೀಕ್ಷೆಯ ತಯಾರಿಯನ್ನು ನಡೆಸ್ಬೋದು. ಓಕೆ, ಒಟ್ಟು ಎಷ್ಟು ಹುದ್ದೆಗಳು 1421 ಮತ್ತು ಸ್ಥಳೀಯ ವೃಂದದಲ್ಲಿ 179 ಹುದ್ದೆಗಳಿದ್ದು ಅರ್ಜಿ ಸಲ್ಲಿಸಲು ಮತ್ತೊಂದು ಸಲ ಹೇಳ್ತೀನಿ, ಪ್ರಾರಂಭ ದಿನಾಂಕ ಈಗ ಆಲ್ರೆಡಿ ಪ್ರಾರಂಭವಾಗಿದೆ 22/6. ಅದೇ ರೀತಿಯಾಗಿ ಕೊನೆಯ ದಿನಾಂಕ 22/7/2026. ಓಕೆ, ಈ ಒಂದು ಮಾಹಿತಿ ತಮಗೆ ಉಪಯೋಗ ಆಗಿದೆ ಅಂದ್ಕೊಳ್ತೀನಿ. ಅದೇ ರೀತಿಯಾಗಿ ವಿವಿಧ ಹುದ್ದೆಗಳ ಮಾಹಿತಿಗಾಗಿ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರೆ ತಮಗೆ ಮಾಹಿತಿಗಳು ಆದಷ್ಟು ಬೇಗನೆ ತಲುಪ್ತವೆ. ಮತ್ತು ಹೆಚ್ಚಿನ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಯಾರಿಗೆ ಉಪಯೋಗ ಇದೆ ಅಂಥವ್ರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ, ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.